ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದೇ ಕಸ್ಟಮರ್ದು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ದೀನಿ. ಅದು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಯಾವ್ಯಾವ ಪ್ಯಾಟ್ರನ್ನ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇರೋದು. ಅವರು ಒಂದೇ ಥರ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಎಲ್ಲ ಥರನೂ ವೆರೈಟೀಸ್ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇದು ಹೆವಿಯಾಗೇನು ಫ್ಯಾನ್ಸಿಯಾಗಿ ಮಾಡಿಲ್ಲ, ಯಾಕಂದರೆ ಇದು ರೆಗ್ಯುಲರ್ ಸೀರೆ. ಹಾಗಾಗಿ ಇದನ್ನು ಡೈಲಿ ವೇರಿಗೆ ಉಡೋ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ. ಡೈಲಿ ವೇರಿಗೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಉಡ್ಬೋದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ಟಿಚಿಂಗ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಒಂದು 10 ಬ್ಲೌಸ್ ಇದೆ ಅನಿಸುತ್ತೆ. ಒಂದು 4-5 ಮೊದಲೇ ಹೋಗಿದ್ದಾರೆ. ಬ್ಯಾಕ್ ಇದು ನೆಟ್ ಬ್ಲೌಸು, ಬ್ಯಾಕಲ್ಲಿ ನೆಟ್ ಕೊಟ್ಟು ಈ ರೀತಿ ಸ್ಟಿಚಿಂಗ್ ಮಾಡಿರೋದು. ಫ್ರಂಟು ಮಾಮೂಲಿಯಾಗಿ ರೆಗ್ಯುಲರ್ ಸ್ಟಿಚಿಂಗು, ಅಂದರೆ ಅವರು ನೆಕ್ ಯಾವ ಥರ ಕೇಳಿದ್ರು ಆ ರೀತಿ ನೆಕ್ನ ಮಾಡಿದ್ದೀನಿ. ಬ್ಯಾಕ್ ನೆಕ್ಕಿಗೆ ಈ ರೀತಿ 3 ಬಟನ್ಸ್ ಇಟ್ಟಿದ್ದೀನಿ. ಸ್ಯಾರಿನಲ್ಲೇ ಬಂದಿರೋದ್ರಲ್ಲಿ ಬಟನ್ಸ್ ಇಟ್ಟಿರೋದು. ಇದು ಕೂಡ ಕಾಟನ್ ಸ್ಯಾರಿ, ತುಂಬ ಚೆನ್ನಾಗಿದೆ, ಸೆಲ್ಫ್ ಕಾಂಟ್ರಾಸ್ಟು. ಇದು ಅಷ್ಟೇ ಫ್ರಂಟಲ್ಲಿ ಮಾಮೂಲಿ ಸ್ಟಾರ್ ನೆಕ್ ಇಟ್ಟಿದ್ದೀನಿ. ಬ್ಯಾಕು ಕ್ಲೋಸ್ ಇದೆ. ಕಾಟನ್ ಸ್ಯಾರಿಗಳಿಗೆ ಕ್ಲೋಸ್ ನೆಕ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಟೀಚರ್ಸಿಗೆ ಅಂದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ರೆಗ್ಯುಲರ್ ಸೀರೆಯಲ್ಲಿ ಈ ರೀತಿಯೂ ಪ್ಯಾಟ್ರನ್ ಹೊಲಿಸ್ಕೋಬೋದು. ಅದಕ್ಕೆ ಇದು ಬಂದು ಫ್ಯಾನ್ಸಿ ಸೀರೆ, ರೆಡ್ ಕಲರು, ಸೇಮ್ ರೆಡ್ಡೇ ಬಂದಿದೆ. ಬಟ್ ಸೀರೆ ಕೂಡ ಚೆನ್ನಾಗಿದೆ. ಸೀರೆ ಕೂಡ ಫ್ಯಾನ್ಸಿ ಸೀರೆ ಚೆನ್ನಾಗಿದೆ. ಅದನ್ನು ನಾನು ಬ್ಯಾಕಲ್ಲಿ ಬ್ಯಾಕ್ ಈ ರೀತಿ ಲೀಫ್ ನೆಕ್ಕಲ್ಲಿ ಕ್ಲೋಸ್ ನೆಕ್ನ ಇಟ್ಟಿದ್ದೀನಿ. ಫ್ರಂಟ್ ಬಂದು 4 ಡಾಟ್ ಬ್ಲೌಸೇ. ಫ್ರಂಟ್ ಬಂದು ಈ ರೀತಿ ನೆಕ್ ಪ್ಯಾಟ್ರನ್ನ ಮಾಡಿದ್ದೀನಿ. ಚೆನ್ನಾಗಿದೆ ಇದು. ನೆಕ್ಕನ್ನು ಕ್ಯಾನ್ವಸಲ್ಲಿ ಇಟ್ಟು ಸ್ಟಿಚಿಂಗ್ ಮಾಡಿದ್ದೀನಿ. ಹಾಗಾಗಿ ಫ್ರಂಟ್ ಕೂಡ ಡಿಸೈನ್ ಮಾಡಿದ್ದೀನಿ. ಇದು ಕೂಡ ರೆಗ್ಯುಲರ್ ಸೀರೆ. ಇದರಲ್ಲಿ ಈ ರೀತಿ ಬಾರ್ಡ್ರ್ ಬಂದಿತ್ತು. ಬಟ್ ನಾನು ಅದು ಯಾವಾಗಲೂ ಎಲ್ಲ ಸೀರೆಯಲ್ಲೂ ಇದ್ದೇ ಇರುತ್ತೆ ಅಂತ ಹೇಳಿ ನಾನು ಇದನ್ನು ಅನಿಮಲ್ಸ್ ಥರ ಇದೆ, ಈ ಬಾರ್ಡ್ರನ್ನ ನಾನು ಕೊಟ್ಟಿದ್ದೀನಿ. ಇದು ಕೂಡ ಸ್ಯಾರಿ ಕಲರ್ ಚೆನ್ನಾಗಿದೆ. ಇದು ಸೇಮ್ ಸ್ಟಾರ್ ನೆಕ್ಕೆ ಫ್ರಂಟು. ಬ್ಯಾಕು ರೌಂಡಲ್ಲಿ ಬ್ರಾಡ್ ನೆಕ್ಕು, ಅಂದರೆ ಬಲ್ಬ್ ಟೈಪಲ್ಲಿ. ಬ್ಯಾಕು ಈ ರೀತಿ ನೆಕ್ ಮಾಡಿದ್ದೀನಿ. ಬಾರ್ಡರಲ್ಲಿ ಬಂಚಸ್ನ ಹಾಕಿದ್ದೀನಿ. ಇದು ಕಂಪ್ಲೀಟ್ ಕಾಟನ್ ಸೀರೆ, ಆಪೋಸಿಟ್ ಕಲರ್ ಕೊಟ್ಟಿದ್ದಾರೆ. ಇವರು ಇದನ್ನು ಯಾವ ಸೀರೆಗೆ ಬೇಕಾದರೂ ವೇರ್ ಮಾಡ್ಬೋದು. ಇದು ಅಷ್ಟೇ ಕಂಪ್ಲೀಟಾಗಿ ಕ್ಲೋಸ್ ನೆಕ್ಕು. ಇದು ಅಷ್ಟೇ, ಇಲ್ಲಿ ಇದು ನೆಕ್ಕು ಚೇಂಜ್ ಇದೆ, ತುಂಬ ಕ್ಲೋಸ್ ನೆಕ್ಕು. ನೆಕ್ ಪ್ಯಾಟ್ರನ್ ಬಂದು ಫ್ರಂಟ್ ಹೀಗಿದೆ, ಬ್ಯಾಕು ಕಂಪ್ಲೀಟ್ ಕ್ಲೋಸ್ ಇದೆ. ಇದು ಒಂದು ಸ್ವಲ್ಪ ಆಫೀಸ್ ವೇರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಸ್ವಲ್ಪ ಕಾಟನ್ ಸ್ಯಾರಿ, ಅಂದರೆ ಫಂಕ್ಷನ್ ವೇರ್ ಸ್ಯಾರಿ. ಇದು ಕೂಡ ಅಷ್ಟೇ ಫ್ರಂಟಲ್ಲಿ ಸ್ಟಾರ್ ನೆಕ್ ಇಟ್ಟಿದ್ದೀನಿ. ಇದು ಸ್ವಲ್ಪ ಸೇಮ್ ಸೆಲ್ಫ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಬಫ್ ಇಟ್ಟಿದ್ದೀನಿ. ಇವಾಗಿನ ಟ್ರೆಂಡ್ಲಿಯಾಗಿ ಬಫ್ ಇಟ್ಟಿದ್ದೀನಿ. ಬ್ಯಾಕ್ ಕೂಡ ಇದು ರೌಂಡು ಅಲ್ಲ, ಸ್ಕ್ವೇರು ಅಲ್ಲ. ಇದು ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಬ್ರಾಡಾಗಿ ರೌಂಡ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ. ಇದು ಕೂಡ ಈ ರೀತಿ ಸ್ಟಿಚಿಂಗ್ ಆಗಿದೆ. ಟ್ಯಾಗು ಬ್ಯಾಕಲ್ಲಿ 2 ಬೂ ಮಾಡಿದ್ದೀನಿ. ಸ್ಯಾರಿ ಪ್ಲೈನ್ ಬಂದು ಬ್ಲೌಸು ಗ್ರ್ಯಾಂಡಾಗಿ ಬಂದಿದೆ. ಹಾಗಾಗಿ ಇದನ್ನು ಬ್ಯಾಕಲ್ಲಿ ಈ ರೀತಿ ನೆಕ್ಕಿಟ್ಟಿದ್ದೀನಿ. ಫ್ರಂಟ್ ಇದಕ್ಕೆ ಬಂಚಸ್ ಬಂದು 2 ಬಂಚಸ್ನ ಹಾಕಿದ್ದೀನಿ. ಇದು ಅಷ್ಟೇ ಕಾಟನ್ ಸ್ಯಾರಿ. ಇದು ಫ್ರಂಟಲ್ಲಿ ಸ್ಟಾರ್ ಟೈಪೇ ನೆಕ್ ಇಟ್ಟಿದ್ದೀನಿ. ಇದು ಬ್ಯಾಕಲ್ಲಿ ಬಂದು ವಿ ಕಟ್ಟು, ಬ್ರಾಡಾಗಿ ವಿ ಕಟ್ನ ಇಟ್ಟಿದ್ದೀನಿ. ಇದು ಈ ರೀತಿ ಬ್ರಾಡಾಗಿ ಬರುತ್ತೆ, ಡೀಪ್ ನೆಕ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕ್ ಬಂದು ಬ್ರಾಡಾಗಿದೆ,
ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಎಲ್ಲವೂ ಆಲ್ಮೋಸ್ಟು ಎಲ್ಬೋ ಸ್ಲೀವ್ಸೇ, ಯಾಕಂದರೆ ಇವಾಗೆಲ್ಲ ಎಲ್ಬೋ ಸ್ಲೀವ್ಸೇ ಓಡ್ತಾ ಇರೋದು. ಇವಾಗ ಇದು ಬ್ಯಾಕ್ ಹುಕ್ಕನ್ನು ಇಟ್ಟಿದ್ದೀವಿ. ಕಂಪ್ಲೀಟ್ ಕ್ಲೋಸ್ ನೆಕ್ ಇದು. ಕೆಲವೊಂದು ನಾನು ಮೇನ್ ಪಾರ್ಟ್ಗಳು ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ಇದು ಅಷ್ಟೇ, ಫ್ರಂಟಲ್ಲೂ ಕಂಪ್ಲೀಟ್ ಕ್ಲೋಸ್ ನೆಕ್ಕು. ಸ್ವಲ್ಪ ಪ್ಯಾಟ್ರನ್ನ ಚೇಂಜ್ ಮಾಡಿ ಈ ರೀತಿ ಮಾಡಿದ್ದೀನಿ. 4 ಡಾಟೆ ಎಲ್ಲವೂ ಮಾಮೂಲಿ ರೆಗ್ಯುಲರು ಬ್ಲೌಸು. ಇವೆಲ್ಲ ಒಂದು ಸ್ವಲ್ಪ ಯಾವ ಥರ ಅಫಿಷಿಯಲ್ಸ್. ಇದು ಕೂಡ ಫುಲ್ ರೆಗ್ಯುಲರ್ ಸ್ಯಾರಿ. ಇದು ಸ್ಯಾರಿ ಬಂದು ಸಿಂಪಲ್ಲಾಗಿದೆ. ಬ್ಲೌಸು ಕಲರ್ ಕಾಂಬಿನೇಷನ್ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಏನು ಪ್ಯಾಟರ್ನ್ ಮಾಡಿದ್ರೂ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ ಅಂತ ಹೇಳಿ ಸುಮ್ಮನೆ ರೌಂಡ್ ನೆಕ್ಕನ್ನು ಇಟ್ಟಿದ್ದೀನಿ. ಸ್ಯಾರಿ ಬಂದು ಡೈಲಿ ವೇರ್ ಸ್ಯಾರಿ, ಹಾಗಾಗಿ ಇದನ್ನು ರೌಂಡ್ ನೆಕ್ ಇಟ್ಟು ಹೊಲ್ದಿರೋದು. ಫ್ರಂಟು ಆದಷ್ಟು ಎಲ್ಲ ಸ್ಟಾರ್ ನೆಕ್ಗಳೇ ಇದ್ದಾವೆ. ಈಗ ಸ್ಟಾರ್ ನೆಕ್ ಜಾಸ್ತಿ ಕೇಳ್ತಾರೆ, ಹಾಗಾಗಿ ಫ್ರಂಟ್ ಕೂಡ ಸ್ಟಾರ್ ನೆಕ್ ಮಾಡಿದ್ದೀನಿ. ಇವಿಷ್ಟು ಒಂದೇ ಕಸ್ಟಮರು, ಎಲ್ಲವೂ ಡಿಫ್ರೆಂಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.